ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಸ್ವಾಮಿ. ಇವತ್ತು ನಮ್ಮ NHMನ ಶುಶ್ರೂಷಕ ಅಧಿಕಾರಿಗಳು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದಿಂದ ನಾವು ಬೆಂಬಲ ಸೂಚಿಸುತ್ತಾ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗಾಗಲೇ ಮಣಿಪುರದಲ್ಲಿ ಖಾಯಮಾತಿಯನ್ನು ಮಾಡಿರ್ತಾರೆ. ಅದೇ ರೀತಿ ಬಿಹಾರದಲ್ಲೂ ಕೂಡ ಪಬ್ಲಿಕ್ ಹೆಲ್ತ್ ಮ್ಯಾನೇಜ್ಮೆಂಟ್ ಕ್ಯಾಡರ್ ಪದ್ಧತಿಯನ್ನು ಅಳವಡಿಸಿ ಖಾಯಮಾತಿ ಮಾಡೋ ಒಂದು ಇನಿಷಿಯೇಷನ್ ತೊಗೊಂಡಿರ್ತಾರೆ. ಸೊ ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ತಾವು ಇದನ್ನು ಪ್ರಾರಂಭ ಮಾಡಬೇಕು ಮತ್ತು ನಮ್ಮ ಎಲ್ಲ ನೌಕರೇ ಖಾಯಮಾತಿಯನ್ನು ಅಂತಕ್ಕಂಥದ್ದು ಮಾಡಿಕೊಡ್ಬೇಕಂತಕ್ಕಂಥದ್ದು ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಸೊ ಅದೇ ರೀತಿ ಈಗಾಗಲೇ ನಮ್ಮ ಕೇಂದ್ರ ಅನುದಾನಿತ ಯೋಜನೆ ಆಗಿರೋದ್ರಿಂದ 60% ಕೇಂದ್ರದಿಂದ ಮತ್ತು 40% ರಾಜ್ಯದಿಂದ ನಾವು ಈ ಒಂದು ಯೋಜನೆಯನ್ನು ಜಾರಿಯಲ್ಲಿರುತ್ತದೆ. ಆದರೆ ನಮಗೆ 60% ಮಾತ್ರ ವೇತನವನ್ನು ಕೊಡ್ತಾ ಇದ್ದಾರೆ. ಇನ್ನು 40% ವೇತನ ನಾವು ರಾಜ್ಯ ಸರ್ಕಾರದಿಂದ ನಾವು ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರ್ತದೆ. ಸೊ ಅದರಂತೆ ತಾವು ನಮಗೆ ಆ 40% ವೇತನವನ್ನು ಹೆಚ್ಚಳ ಮಾಡುವ ಮೂಲಕ ನಮ್ಮ ಎಲ್ಲ ನೌಕರರಿಗೆ ನ್ಯಾಯ ಕೊಡಬೇಕಂತಕ್ಕಂಥದ್ದು ನಮ್ಮ ಒಂದು ಕೋರಿಕೆ ಆಗಿರ್ತದೆ. ಸೊ ಈ ರೀತಿ 15% ವೇತನ ಆಗಲಿ ಮತ್ತು ಇನ್ನುಳಿದ ಬೇಡಿಕೆಗಳಾಗಲಿ ಎಲ್ಲ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿಸಬೇಕಂತಕ್ಕಂಥದ್ದು ನಮ್ಮ ಆಶೆ ಆಗಿರ್ತದೆ. ಹಾಗೂ ಈ ನಿಟ್ಟಿನಲ್ಲಿ ಈಗ ಶುಶ್ರೂಷಕ ಅಧಿಕಾರಿಗಳು ಏನು ಇವತ್ತು ಹೋರಾಟ ಮಾಡ್ತಿದ್ದಾರೆ, ಆ ಒಂದು ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ. ಎಲ್ಲ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಯಾವುದೇ ಅಹಿತಕರ ಘಟನೆಗಳನ್ನು ಮಾಡದೆ ಒಂದು ಒಳ್ಳೆಯ ರೀತಿಯಿಂದ ಶಾಂತಿಯುತವಾದ ಹೋರಾಟ ಮಾಡಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.